ನೋಡಿ ನಮ್ಮೆಲ್ಲ SSLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ವೃತ್ತಗಳು ಅಧ್ಯಾಯದ ಮೇಲೆ ಇಲ್ಲಿ ಮೊದಲನೇ ಪ್ರಶ್ನೆ ಮಾಡೆಲ್ ಕ್ವೆಶ್ಚನ್ ಪೇಪರ್ 2022ಗೆ ಬಂದಿದೆ. ಅಷ್ಟೇ ಅಲ್ಲದೆ ಯಾವ್ಯಾವ ಸಂದರ್ಭದಲ್ಲಿ ರಿಪೀಟ್ ಆಗಿದೆ ಅನ್ನೋದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಬಹಳಷ್ಟು ಸಲ ರಿಪೀಟ್ ಆಗಿದೆ ಮತ್ತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಮೇಯ ಇರೋದೇ 2 ಪ್ರಮೇಯ ಇದೆ. ಎರಡೂ ಪ್ರಮೇಯಗಳನ್ನು ನೀವು ಸರಿಯಾಗಿ ಗಟ್ಟಿಯಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತಕ್ಕಂಥದ್ದು. ಈ ಒಂದು ಪ್ರಮೇಯವನ್ನು ಸಾಧಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ತಮಗೆಲ್ಲ ಈಗಾಗಲೇ ಪ್ರಾಕ್ಟೀಸ್ ಮಾಡಿದಿರಿ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ನಿಮಗೆಲ್ಲ ಚಿರಪರಿಚಿತ ಆಗಿರ್ತಕ್ಕಂಥ ಒಂದು ಪ್ರಮೇಯ ಅಂತ ನಾನು ಭಾವಿಸ್ತೀನಿ. ಈಗ ಪ್ರಮೇಯದ ಸಾಧನೆಯ ಹಂತಕ್ಕೆ ಹೋಗೋಣ. ಏನು ಹಂತಗಳು ಅಂತ ಗಮನಿಸ್ರಿ. ಇಲ್ಲಿ ನಿರೂಪಣೆ ನೋಡ್ರಿ. ಪ್ರಮೇಯದ ಹೇಳಿಕೆ ಏನಿದೆ? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ. ಇಲ್ಲಿ O ಅನ್ನು ಕೇಂದ್ರವಾಗಿ ಹೊಂದಿರತಕ್ಕಂತಹ ಒಂದು ವೃತ್ತ ಇದೆ. O ಕೇಂದ್ರವುಳ್ಳ ವೃತ್ತಕ್ಕೆ ನಮಗೆ ಬಾಹ್ಯ ಬಿಂದು ಏನು ತಗೊಳ್ಳೋಣ ಅಂತಂದ್ರೆ P ಅಂತ ತಗೊಳ್ಳೋಣ. P ಬಾಹ್ಯ ಬಿಂದು, PQ ಮತ್ತು PR ಸ್ಪರ್ಶಕಗಳು. P ಬಾಹ್ಯ ಬಿಂದು ಆಮೇಲೆ PQ PR ಸ್ಪರ್ಶಕಗಳು. PQ ಮತ್ತು PR ಸ್ಪರ್ಶಕಗಳು ಅಂತ ಹೇಳ್ತೀವಿ. ಇಲ್ಲಿ ಈ ಸ್ಪರ್ಶಕಗಳನ್ನು ಸಮನಾಗಿರ್ತಾವೆ ಅಂತ ಸಾಧಿಸ್ಬೇಕಂದ್ರೆ ಏನು ಸಾಧಿಸ್ಬೇಕಾಗಿತ್ತು? ನಾವು PQ = ಏನು ಸಾಧಿಸಬೇಕು? PQ = ಏನು ಸಾಧಿಸಬೇಕು? PQ = PR ಅಂತ ಸಾಧಿಸ್ಬೇಕು. ಇಲ್ಲಿ PQ = PR. ಇದಕ್ಕೊಂದು ಚಿಕ್ಕದಾಗಿರ್ತಕ್ಕಂಥ ರಚನೆ ಮಾಡಬೇಕು. ಏನು ರಚನೆ ಮಾಡಬೇಕು ಅಂತ ನೋಡಿ. ನಾನೇನು ಮಾಡಿದೆ? ಈಗ OP ಸೇರಿಸಿದೆ, OQ ಸೇರಿಸಿದೆ ಮತ್ತು OR ಸೇರಿಸಿದೆ. OP, OQ ಮತ್ತು OR ಇವುಗಳನ್ನು ಸೇರಿಸ್ತಕ್ಕಂಥ ಕೆಲಸ ಮಾಡಿ. ಇವುಗಳನ್ನು ಸೇರಿಸೋದ್ರಿಂದ ನಿಮಗೆ ಸ್ಪಷ್ಟವಾಗಿ ಅಲ್ಲಿ 2 ತ್ರಿಭುಜಗಳು ಕಾಣಿಸ್ತಾ ಇದ್ದಾವೆ. ಒಂದು OPQ ತ್ರಿಭುಜ, ಆಮೇಲೆ ಇನ್ನೊಂದು OPR ತ್ರಿಭುಜ. ಈ 2 ತ್ರಿಭುಜಗಳನ್ನು ಪರಿಗಣಿಸ್ಕೊಳ್ಳಿ. ನಾನು ಸಾಧನೆ ಹಂತಕ್ಕೆ ಹೋಗ್ತಾ ಇದ್ದೀನಿ. ತ್ರಿಭುಜ OPQ ಮತ್ತು ತ್ರಿಭುಜ OPRಗಳಲ್ಲಿ ಸಾಮ್ಯತೆ ಏನಿದೆ ಅನ್ನೋದನ್ನು ನೋಡೋದಾದರೆ, Q ಬಿಂದುವಿನಲ್ಲಿ ಲಂಬಕೋನ ಇದೆ. ಕೋನ OQP ಲಂಬಕೋನ ಇದ್ದರೆ ಇಲ್ಲಿ R ಬಿಂದುವಿನಲ್ಲಿ ಲಂಬಕೋನ ಇದೆ. ಕಾರಣ ಏನು? Qನಲ್ಲಿ ಯಾಕೆ ಲಂಬಕೋನ ಮತ್ತು Rನಲ್ಲಿ ಯಾಕೆ ಲಂಬಕೋನ ಅನ್ನೋದನ್ನು ಗೊತ್ತು ಮಾಡ್ಕೋಬೇಕು. ಕೋನ ORPನೂ ಕೂಡ ಎಷ್ಟಾಗ್ತದೆ? 90 ಡಿಗ್ರಿ ಆಗ್ತದೆ ಲಂಬಕೋನ. ಕಾರಣ ಇಷ್ಟೇ, OQ ಮತ್ತು ORಗಳು ಏನಾಗಿದ್ದಾವೆ? ತ್ರಿಜ್ಯಗಳಾಗಿದ್ದಾವೆ. PQ ಮತ್ತು PRಗಳು ಏನಾಗಿದ್ದಾವೆ? ಸ್ಪರ್ಶಕ ಮತ್ತು ತ್ರಿಜ್ಯದ ನಡುವಿನ ಕೋನ ಯಾವಾಗಲೂ ಲಂಬಕೋನ ಆಗಿರ್ತದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತು. ಆ ಕಾರಣಕ್ಕೋಸ್ಕರ ಇನ್ನು OP ಏನೈತಲ್ಲ, ವಿಕರ್ಣ OP, ಇದು 2 ಲಂಬಕೋನ ತ್ರಿಭುಜಗಳಿಗೆ ಸಾಮಾನ್ಯ ಆಗ್ತದೆ, ಉಭಯ ಸಾಮಾನ್ಯ ಬಾಹು ಆಗ್ತದೆ. ವಿಕರ್ಣ OP = ಏನು ಬರೆಯೋಣ ನಾವು? ವಿಕರ್ಣ OP ಲಂಬಕೋನ ವಿಕರ್ಣ. ಇನ್ನು ಒಂದು ಜೊತೆ ಬಾಹುಗಳು ಸಮನಾಗಿದ್ದಾವೆ. ಅವು ಯಾವ್ಯಾವ ಬಾಹುಗಳು ಸಮ ಆಗಿದಾವೆ ಅಂದ್ರೆ ಇಲ್ಲಿ ನೋಡಿ. ಈ OQ ಇದ್ದಿದ್ದ ORಗೆ ಸಮ ಆಗ್ಬೇಕು. ಹೌದಾ? OQ = ಏನು? OR. OQ = OR. ತ್ರಿಜ್ಯಗಳು, ಇವು ತ್ರಿಜ್ಯಗಳು. ಒಂದೇ ವೃತ್ತದ ತ್ರಿಜ್ಯಗಳು ಯಾವಾಗಲೂ ಸಮನಾಗಿರ್ತವೆ. ಇದು ಉಭಯ ಸಾಮಾನ್ಯ ಬಾಹು ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಸ್ಪರ್ಶಕ ಲಂಬ ತ್ರಿಜ್ಯ ಬರೆದರೂ ಕೂಡ ನಡೀತದೆ. ಆದ್ದರಿಂದ ಯಾವ ಸರ್ವಸಮತೆಯ ಲಕ್ಷಣ ಹಂತದಲ್ಲಿ ಲಂಬಕೋನ ವಿಕರ್ಣ ಬಾಹು ಸರ್ವಸಮತೆಯಂತೆ, ಲಂಬಕೋನ ವಿಕರ್ಣ ಬಾಹು ಸರ್ವಸಮತೆಯಂತೆ ಯಾವ ತ್ರಿಭುಜ? ತ್ರಿಭುಜ OPQ ಇದ್ದದ್ದು, ತ್ರಿಭುಜ OPQ ಇದ್ದದ್ದು ಸರ್ವಸಮ ತ್ರಿಭುಜ OQP ಇದ್ದದ್ದು OPRಗೆ ಸರ್ವಸಮ ಆಗ್ತದೆ. ಈ 2 ತ್ರಿಭುಜಗಳು ಒಂದಕ್ಕೊಂದು ಸರ್ವಸಮ ಆಗೋದ್ರಿಂದ ಇಲ್ಲೇ OPನ ಗುಂಟ ಇದನ್ನು ಹೊಳಿಸಿ ಹಾಕಿದ್ರಿ ಅಂದ್ರೆ ಒಂದ್ರ ಮೇಲೆ ಒಂದು ಐಕ್ಯ ಆಗ್ತಾವ. OQ ORಗೆ ಸಮ ಐತಿ, OP = OP ಐತಿ. ಉಳಿತು ಯಾವುದು? 3ನೇ ಬಾಹು ನಿಮಗೆ PQ, 3ನೇ ಜೋಡಿ PQ = ಏನಾಗ್ತದೆ? PR ಆಗ್ತದೆ. ಇದರಿಂದ ಏನು ಕಂಡು ಬರ್ತದೆ ನಮಗೆ? PQ = PR. ಸರಿಯಾಗಿ ಎಲ್ಲ ಹಂತಗಳನ್ನು, ಭಾಳ ಏನು ಕಠಿಣ ಇಲ್ಲ, ಭಾಳ ಸರಳ ಅದ. ಆದ್ರೆ ಈಸಿ ಇದ್ರೂ ಕೂಡ ತಪ್ಪು ಮಾಡ್ತಿರ್ತೀರಿ. ಸರಿಯಾಗಿ
ಬರಿಬೇಕಾದಂಥ ಹಂತಗಳನ್ನು ಬರೆದಿರೋದಿಲ್ಲ, ಹಂಗಾಗಬಾರ್ದು. 3 ಅಂಕಗಳಿಗೆ ಈ ಒಂದು ಪ್ರಮೇಯವನ್ನು ಕೇಳ್ತಾರೆ. ಗಟ್ಟಿಯಾಗಿ ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಸರಿ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಕೂಡ ಈಗ ತಾನೇ ಸಾಧಿಸಿದ್ದೇನೆ, ಮತ್ತೊಮ್ಮೇನು ಮಾಡಬೇಕಾಗಿಲ್ಲ. ಒಂದು ವೃತ್ತದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನ. ಯಾವುದೇ ಒಂದು ವೃತ್ತ ಇದೆ ಅಂತ ತಿಳ್ಕೊಂಡ್ರೆ, ಒಂದು ವೃತ್ತ ಇದೆ, ಇದಕ್ಕೆ ಸ್ಪರ್ಶಕ ಇದೆ. ಇದು ಪಿ ಸ್ಪರ್ಶಬಿಂದು. ಸ್ಪರ್ಶಬಿಂದುವಿನಲ್ಲಿ ಒ ಪಿ ಇದು ತ್ರಿಜ್ಯ ಇದೆ. ತ್ರಿಜ್ಯ ಮತ್ತು ಸ್ಪರ್ಶಕ, ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಯಾವಾಗಲೂ ಏನಾಗಿರ್ತದೆ ಅಂದರೆ ಇದು ಲಂಬಕೋನ ಆಗಿರ್ತದೆ ಅನ್ನೋದನ್ನು ನೆನಪಿನಲ್ಲಿ ಎಲ್ಲರೂ ಇಟ್ಕೊಳ್ರಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗ್ತದೆ, ಸಿ 90 ಡಿಗ್ರಿ ಆಗ್ತದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಇದನ್ನು ನೆನಪಿನಲ್ಲಿ ಇಟ್ಕೊರಿ, ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಇದು. ಈಗ ತಾನೇ ಸಾಧಿಸಿದ್ದೀವಿ. ಮುಂದಿನ ಒಂದು ಪ್ರಶ್ನೆ ಏನಂತ ಬಂದಿದೆ ಅಂತ ನೋಡ್ರಿ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ ಎಲ್ಲರೂ. ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಛೇದಕ ಯಾವುದು ಅಂತ ಕೇಳ್ತಾನೆ. ಇಲ್ಲಿ XY ನಿಮ್ಗೆ ಏನಾಗುತ್ತಾ, ಸ್ಪರ್ಶಕ ಆಗ್ತದೆ. PQ ಇದ್ದದ್ದು ಜ ಆಗ್ತದೆ. AB ವ್ಯಾಸ ಆಗ್ತದೆ. ಆಮೇಲೆ MN ಏನಾಗ್ತದೆ, ಛೇದಕ ಆಗ್ತದೆ. ವೃತ್ತವನ್ನು 2 ನಿರ್ದಿಷ್ಟ ಬಿಂದುಗಳಲ್ಲಿ ಸಂಧಿಸಿಕೊಂಡು ಹೋಗ್ತಕ್ಕಂತಹ ಒಂದು ರೇಖೆಗೆ ನಾವೇನಂತ ಕರಿತೀವಿ, ಛೇದಕ ಅಂತ ಕರಿತೀವಿ. ಇಲ್ಲಿ AB ಯಾಕೆ ಆಗಂಗಿಲ್ಲ ರೀ, PQ ಯಾಕೆ ಆಗಂಗಿಲ್ಲ ರೀ ಅಂತ ಅನ್ಬೇಡ್ರಿ. ABನೂ ಛೇದಕ ಅನ್ಬೋದು, ಅದರ ವಿಶೇಷವಾಗಿ ಅದು ವ್ಯಾಸ ಆಗ್ತದೆ. ಆಮೇಲೆ PQ ಅದು ಏನಂತ ಕರಿತಾರೆ, ಅದು ತ್ರಿಜ್ಯಾಂತರ ಅಲ್ಲ, ಜ ಅಂತ ಕರಿತೀವಿ. ಜಾನು ಕೂಡ ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸ್ತೈತೆ. ಆದರೆ ಜಾಕ್ ನಾವು ಛೇದಕ ಅನ್ನಂಗಿಲ್ಲ, ಎಲ್ಲ ಜಾಕ್ ನಾವು ಛೇದಕ ಅನ್ನಂಗಿಲ್ಲ. ಇಲ್ಲಿ MN ಇನ್ನೊಂದು ರೇಖೆ ಐತೆ ನೋಡಿ, ಇದಕ್ಕೆ ನಾವು ಜ ಅನ್ನೋದಾಗಲಿ ವ್ಯಾಸ ಅನ್ನೋದಾಗಲಿ ಇನ್ನೊಂದು ಅನ್ನೋಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಕಂಪಲ್ಸರಿ ಪ್ಯೂರ್ಲಿ MN ನಮ್ಗೆ ಛೇದಕನಾಗಿದೆ. ನಿರ್ದಿಷ್ಟವಾಗಿ 2 ಬಿಂದುವಿನಲ್ಲಿ ಸಂಧಿಸಿ ಮುಂದೆ ಹೋಗೈತೆ ಅದು ರೇಖೆ, ಅದಕ್ಕೆ ನಾವು ಛೇದಕ ರೇಖೆ ಅಂತ ಕರಿತೀವಿ. ಉತ್ತರ ಡಿ MN ಅನ್ನೋದನ್ನು ಇಲ್ಲಿ ನಾವು ನೋಡಬೇಕು. ಇದು ಪ್ರಮೇಯ ಈಗ ತಾನೇ ಮಾಡಿದ್ರಿ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಚಿತ್ರದಲ್ಲಿ O ಕೇಂದ್ರವಾಗುಳ್ಳ ವೃತ್ತಕ್ಕೆ, O ಅನ್ನು ಕೇಂದ್ರವಾಗಿ ಹೊಂದಿರತಕ್ಕಂಥ ಒಂದು ವೃತ್ತ ಇದೆ. BP ಮತ್ತು BQಗಳು ಸ್ಪರ್ಶಕಗಳಾಗಿವೆ. BP ಸ್ಪರ್ಶಕ ಐತಿ, ಆಮೇಲೆ BQ ಏನದ, ಸ್ಪರ್ಶಕ ಇದೆ. OPQ 20 ಡಿಗ್ರಿ ಅದ. ಕೋನ್ OPQ ಇದ್ದಂದು 20 ಡಿಗ್ರಿ ಅದ. PBQ ಅಳತೆಯನ್ನು ಕೇಳ್ತಾರೆ. PBQನ ಅಳತೆಯನ್ನು ನಮಗೆ ಕೇಳ್ತಾರೆ. ಈ PBQ ಕೋನದ ಅಳತೆಯನ್ನು ಕೇಳಿದ್ದಾರೆ. ಈಗ ನಾವು PBQ ಕಂಡುಹಿಡಿಬೇಕು ಅಂತಂದ್ರೆ POQ ಗೊತ್ತಬೇಕು. POQ ಅರೇ ಕಂಡುಹಿಡೀರಿ, ಇಲ್ಲ ಅಂದ್ರೆ PBO ಅರೇ ಕಂಡುಹಿಡೀರಿ. ಈಗ ನೋಡ್ರಿ, ಟೋಟಲ್ ನಮಗೆ ಇದು 90 ಇರ್ತೈತೆ ಅನ್ನೋದು ಗೊತ್ತೈತಿ. ಇದೇನು ಸ್ಪರ್ಶಕ, ಆಮೇಲೆ ಇದೇನು ಹೇಳ್ರಿ ತ್ರಿಜ್ಯ. ಅಂದರೆ ಇದು ಟೋಟಲ್ 90 ಇರ್ತೈತಿ. ಟೋಟಲ್ 90 ಇರ್ತೈತಿ. ಯಾವುದು OPB 90 ಇರ್ತೈತಿ. ಕೋನ್ OPB ಏನಿರ್ತೈತಿ ಹೇಳ್ರಿ, 90 ಡಿಗ್ರಿ ಇರ್ತೈತಿ. ಆದರೆ ಇದ್ರಾಗ 2 ಭಾಗ ಅದಾವಲ್ಲ, ಕೋನ್ OPQ ಒಂದು ಇರ್ತೈತಿ, ಕೋನ್ OPQ ಒಂದು ಇರ್ತದೆ, ಮತ್ತು ಕೋನ BPQ ಒಂದು ಐತಿ, BPQ ಒಂದು ಐತಿ. ಇವೆರಡೂ ಕೂಡ 90 ಡಿಗ್ರಿ ಇಲ್ಲ. ಅದ್ರಾಗ OPQ ಕೊಟ್ಟದ ನಾವು ನೋಡಿ. OPQ ಎಷ್ಟೈತಿ, 20 ಡಿಗ್ರಿ ಐತಿ. ಇದನ್ನು ಹಾಕೊಳ್ಳೋಣ, ಇಲ್ಲಿ 20 ಡಿಗ್ರಿ ಹಾಕ್ರಿ, ಪ್ಲಸ್ ಕೋನ್ BPQ ಬರಿತೀನಿ, ಈಕ್ವಲ್ ಟು ಎಷ್ಟು, 90 ಡಿಗ್ರಿ ಬರೆಯೋಣ. ಈಗ ಕೋನ್ BPQ ಅಷ್ಟೇ ನೋಡಿದ್ರೆ 90 ಮೈನಸ್ 20, 90ರಾಗ 20 ಹೋದರೆ ಎಷ್ಟು, 70 ಡಿಗ್ರಿ ಬಂತು. ಈಗ ನೋಡಿ, ಇದು ನಿಮಗೆ 70 ಡಿಗ್ರಿ ಬಂತು. ಈ ಕೋನ ಎಷ್ಟಾಯ್ತು, 70 ಡಿಗ್ರಿ ಆಯಿತು. ಹೌದಾ? ಇನ್ನೇನು ಮಾಡ್ತೀರಿ, ನೋಡ್ರಿ, ಇದನ್ನು ಇಲ್ಲಿ ನಾನು BPQ ಲೆಕ್ಕಾಚಾರ ಮಾಡಿಕೊಂಡೆ. BPQ ಲೆಕ್ಕಾಚಾರ ಮಾಡಲಾರ್ದೆ ಇನ್ನೊಂದು ವೇದಾಗ ಮಾಡ್ಬೋದು. ಅದನ್ನು ಮಾಡೋದ್ರಿಂದ ಸ್ವಲ್ಪ ಕಠಿಣತೆ ಅನ್ನಿಸ್ತಾ ಇದೆ. ಇನ್ನೊಂದು ವೇದಲ್ಲಿ ಮಾಡ್ತೀನಿ, ಲಕ್ಷ್ಯ ಕೊಡ್ರಿ. ಈಗ ನೀವು ತ್ರಿಭುಜ OPQ ತೊಗೊಂಡ್ರೆ ಅಂದ್ರೆ, ತ್ರಿಭುಜ OPQ ತೊಗೊಂಡ್ರೆ ಅಂದ್ರೆ, ತ್ರಿಭುಜ OPQದೊಳಗೆ OP ಇದ್ದದ್ದು OQ ಸೇಮ್ ಆಯ್ತು. OP ಈಕ್ವಲ್ ಟು OQ ಐತಿ. OP ಈಕ್ವಲ್ ಟು ಏನೈತಿ, OQ. ಯಾಕಂದ್ರೆ ತ್ರಿಜ್ಯಗಳಿವೆ OP ಮತ್ತು OQ. ಅಂದರೆ ಇದು ಎಂಥ ತ್ರಿಭುಜ ಆಯ್ತು, ಸಮದ್ವಿಬಾಹು ತ್ರಿಭುಜ. ಸಮನಾದ ಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಸಮನಾಗಿರ್ತವೆ. ಆದ್ದರಿಂದ ಕೋನ
ಓ ಕ್ಯೂ ಪಿ ಇದ್ದದ್ದು ಕೋನ ಒ ಪಿ ಕ್ಯೂಗೆ ಸೇಮ್ ಆಗಬೇಕು. ಆದರೆ ಒ ಪಿ ಕ್ಯೂ ಈಗಾಗಲೇ ಎಷ್ಟೈತಿ 20 ಡಿಗ್ರಿ ಐತಿ. ಅಂದ್ರೆ ಕೋನ್ ಒ ಕ್ಯೂ ಪಿ ಎಷ್ಟಾಯ್ತು ಹೇಳ್ರಿ 20 ಡಿಗ್ರಿ ಆಯ್ತು. ಇದು 20 ಡಿಗ್ರಿ ಆಯ್ತು ನಿಮ್ಗೆ. ಈಗ ತ್ರಿಭುಜ ಒ ಪಿ ಕ್ಯೂನಲ್ಲಿ ಕೋನ್ ಪಿ ಒ ಕ್ಯೂ ಡಯಾಗ್ರಾಮ್ ನೋಡ್ರಿ. ಪಿ ಒ ಕ್ಯೂ ಕೋನ್ ಪೂರ ಪ್ಲಸ್ 20 ಡಿಗ್ರಿ ಎರಡು ಅದಾವೆ, ಇನ್ನೆರಡು 20 ಡಿಗ್ರಿ ಪ್ಲಸ್ 20 ಡಿಗ್ರಿ, ಮೂರು ಕೋನ್ಗಳನ್ನು ಕೂಡಿಸಿದ್ರೆ ಎಷ್ಟಿರಬೇಕು? 180 ಡಿಗ್ರಿ ಇರಬೇಕು ಇಲ್ಲ? ಈಗ ಕೋನ್ ಪಿ ಒ ಕ್ಯೂ ಹಂಗೆ ಬರೀ ನಾವು, ಇದು 40 ಆಯಿತು, ಈಕ್ವಲ್ ಟು ಎಷ್ಟಾಯ್ತು? 180 ಡಿಗ್ರಿ ಆಯ್ತು. ಅಂದರೆ ಕೋನ್ ಪಿ ಒ ಕ್ಯೂ ಎಷ್ಟಾಯ್ತಪ್ಪ ಅಂತಂದ್ರೆ ನಮಗೆ 180 ಮೈನಸ್ 40 ಅಂದರೆ ಎಷ್ಟು ಬಂತು? 140 ಬಂತು, 140 ಡಿಗ್ರಿ ಬಂತು. ಇದು 140 ಡಿಗ್ರಿ ಆಯ್ತು. ಇಲ್ಲಿ ನೋಡಿ, ಪಿ ಒ ಕ್ಯೂ ಎಷ್ಟಾಯ್ತು? 140 ಡಿಗ್ರಿ ಆಯ್ತು. ಈ ಪಿ ಒ ಕ್ಯೂ ಬಿದೊಳಗೆ ಲಕ್ಷ ಕೊಡಬೇಕು. ಚತುರ್ಭುಜ ಹಾಕೈತೆ, ಅದು ಮ್ಯಾಲಿನ 95 ಕೆಳಗಿನ 95 ನಿಮ್ಗೆ ಗೊತ್ತೈತಿ. 90 180 ಬಿಡ್ರಿ. ಈಗ ಕೋನ ಪಿ ಒ ಕ್ಯೂ ಅದಕ್ಕೆ ಕೋನ ಪಿ ಬಿ ಕ್ಯೂ ಇವೆರಡೂ ಕೂಡಿಸಿದ್ರೆ ಎಷ್ಟಿರ್ತೈತಿ ಅಂದರೆ 180 ಡಿಗ್ರಿ ಇರಬೇಕಲ್ಲ. 4 ಕೂಡಿಸಿದ್ರೆ 360 ಇರ್ಬೇಕು. ಅದ್ರಾಗ ಮ್ಯಾಲಿನ 90 ಕೆಳಗಿನ 90 ಅಂದರೆ 180 ಹೋಯಿತು. ಪಿ ಒ ಕ್ಯೂ ಮತ್ತು ಪಿ ಬಿ ಕ್ಯೂ ಎರಡೂ ಕೂಡಿಸಿದ್ರೆ ಎಷ್ಟಿರಬೇಕು? 180 ಡಿಗ್ರಿ ಇರಬೇಕು. ಇದು 140 ಐತಿ. ಕೋನ್ ಪಿ ಬಿ ಕ್ಯೂ ಗೊತ್ತಿಲ್ಲ ನಮಗೆ, ಅದನ್ನ ಹಂಗೆ ಇಡ್ರಿ. ಈಕ್ವಲ್ ಟು 180 ಬರೆಯೋಣ. ಅಂದರೆ ಕೋನ್ ಪಿ ಬಿ ಕ್ಯೂ ಈಕ್ವಲ್ ಟು 180 ಮೈನಸ್ 140. 180 ಒಳಗೆ 140 ಕಳೆದ್ರೆ ಎಷ್ಟು ಬಂತು? 40 ಡಿಗ್ರಿ. ಇಲ್ಲೈತೆ ನೋಡಿ, ಆಪ್ಷನ್ ಎನಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿರಲ್ರು. ಮತ್ತೆ ಆರಂಭದಲ್ಲಿ ಹಾಕಿದ್ದೀನಿ, ಮಾಡೆಲ್ ಕ್ವಶನ್ 2023 ಬಂದಿದೆ, ರಿಪೀಟೆಡ್ ಥಿಯರಮ್ ಇದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಚಿತ್ರದಲ್ಲಿ ಓ ಕೇಂದ್ರ ವೃತ್ತಕ್ಕೆ ಎ ಬಿ ಸ್ಪರ್ಶಕ ಆಗೈತೆ. ಎ ಬಿ ಏನಾಗೈತೆ ನಿಮ್ಗೆ? ಸ್ಪರ್ಶಕ ಆಗಿದೆ. ಆಮೇಲೆ ಪಿ ಯು ಸ್ಪರ್ಶ ಬಿಂದು ಆಗಿದೆ. ಪಿ ಇದ್ದದ್ದು ಸ್ಪರ್ಶ ಬಿಂದು. ಒ ಎ ಪಿ 50 ಡಿಗ್ರಿ ಐತಿ. ಒ ಎ ಪಿ ಎಷ್ಟದ? 50 ಡಿಗ್ರಿ ಅದ. ನಿಮಗೆ ಏನು ಕಂಡುಹಿಡಬೇಕು? ಎ ಒ ಪಿಯನ್ನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಭಾಳ ಈಸಿ ಇದೆ ನೋಡಿರಿ. ಈ ಕೋನ ಗೊತ್ತಾದ್ರೆ ಮುಗಿದೋತ. ಕೋನ ಎ ಪಿ ಒ ಎಷ್ಟಾಗಬೇಕು? ಸ್ಪರ್ಶಕ ಮತ್ತು ತ್ರಿಜ್ಯದ ನಡುವಿನ ಕೋನ ಅದು. ಒ ಪಿ ನಿಮಗೆ ತ್ರಿಜ್ಯ ಆಕತಿ, ಎ ಬಿ ಏನಾಕತಿ? ಸ್ಪರ್ಶಕ ಆಕತಿ. ಅಂದರೆ ಎಷ್ಟಿದು? 90 ಡಿಗ್ರಿ ಆತ. ಕೋನ್ ಒ ಪಿ ಎ 90 ಡಿಗ್ರಿ ಆತ. ಒ ಪಿ ಎ 90 ಡಿಗ್ರಿ ಆಯಿತು. ಆದ್ದರಿಂದ ಕೋನ್ ಎ ಒ ಪಿ ನಾವು ಕಂಡು ಹಿಡಿಬೇಕಾಗೈತಿ. ಅದನ್ನು ಇದ್ರಾಗ ಬರೀರಿ, ಹಿಂಗೆ ನಿಮಗೆ ಇನ್ನೂ ಕ್ಲಾರಿಟಿ ಬರ್ತದೆ. ಆದ್ದರಿಂದ ತ್ರಿಭುಜ ಯಾವುದದು? ಒ ಎ ಪಿನಲ್ಲಿ, ಈ ಒ ಎ ಪಿ ತ್ರಿಭುಜದೊಳಗೆ ಕೋನ ಎ ಒ ಪಿ ಕಂಡು ಹಿಡಿಬೇಕಾಗಿದೆ ನಂಗೆ. ಇನ್ನು ಎರಡು ಗೊತ್ತದವ. ಇದು 90 ಡಿಗ್ರಿ ಅಂತ ಈಗ ತಾನೇ ಗೊತ್ತು ಮಾಡ್ಕೊಂಡ್ರೆ ಇದು 55 ಪ್ಲಸ್ 91 51 ನೇರವಾಗಿ ಬರೋಣ. ಪ್ಲಸ್ 50 ಡಿಗ್ರಿ. ಇವು ಮೂರು ಕೂಡಿಸಿದ್ರೆ ಎಷ್ಟಿರಬೇಕು? 180 ಡಿಗ್ರಿ ಇರಬೇಕು. ಇಲ್ಲ ಕೋನ್ಗಳನ್ನು ಹೆಸರಿಸಿ ಬರೆದ್ರೂ ಕೂಡ ನಡೀತದೆ. ಕೋನ್ ಎ ಒ ಪಿ ಹಂಗೆ ಇರಲಿ. 90 ಮತ್ತು 50 ಎಷ್ಟಾಯ್ತು? 140 ಆಯಿತು. 140 ಆಯಿತು. ಈಕ್ವಲ್ ಟು ಎಷ್ಟಾಯ್ತು? 180 ಡಿಗ್ರಿ ಆಯ್ತು. ಅಂದ್ರೆ ಕೋನ್ ಎ ಒ ಪಿ ಈಕ್ವಲ್ ಟು ಎಷ್ಟಾಯ್ತು ನೋಡ್ರಿ? 180 ಮೈನಸ್ 140. 180 140 ಕಳೆದ್ರೆ ಎಷ್ಟಾಯ್ತು? ಕೋನ್ ಎ ಒ ಪಿ ಈಕ್ವಲ್ ಟು ಎಷ್ಟಾಯ್ತು? 40 ಡಿಗ್ರಿ ಆಯಿತು. ಹೌದಾ? ಅಂದ್ರೆ ಕೋನ್ ಎ ಒ ಪಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಕೋನ್ ಎ ಒ ಪಿಯ ಬೆಲೆ ಎಷ್ಟಾಯಿತು? 40 ಡಿಗ್ರಿ ಆಯಿತು ಅನ್ನೋದನ್ನು ನೋಡ್ತೀವಿ. ಸರಿ, ಇನ್ನು ಮುಂದಿನ ಒಂದು ಪ್ರಶ್ನೆ. ಅಲ್ಲಿ ಬಡ್ಸಿ ಸರಿಗೆ 9th ಹುಡುಗನ ತೊಗೊಂಡು ಬಾತ್ ರೆಡಿ ಹೇಳ್ಬರು. ಮುಂದಿನ ಒಂದು ಪ್ರಶ್ನೆ ನೋಡ್ರಿ. 11ನೇ ಪ್ರಶ್ನೆ ಏನಿದೆ ಅಂತ ಇಲ್ಲಿ ಸೇಮ್ ಅದ ಹಿಂದೆ ಬಂದಿತ್ತಲ್ಲ, ಅದ ಪ್ರಕಾರದ ಲೆಕ್ಕ ಐತಿ. ಓ ಕೇಂದ್ರವಾಗಿರುವ ವೃತ್ತಕ್ಕೆ ಎ ಬಿಂದುವಿನಲ್ಲಿ ಪಿ ಬಿ ಸ್ಪರ್ಶಕವನ್ನು ಎಳೆಯಲಾಗಿದೆ. ಎ ಒ ಪಿ 45 ಐತಿ. ಎ ಒ ಪಿ ಎಷ್ಟೈತಿ? ಇದು 45 ಡಿಗ್ರಿ ಅದ. ಕೇಳಿದಾರೇನು? ಒ ಪಿ ಎ ಕೇಳ್ತಾನೆ. ಒ ಪಿ ಎ ಕೇಳ್ತಾನೆ. ಇದು ನಿಮಗೆ 90 ಡಿಗ್ರಿ. ಕೋನ್ ಒ ಎ ಪಿ ಎಷ್ಟಾಗಬೇಕು? ಎಷ್ಟಾಗಬೇಕಮ್ಮ? 90 ಡಿಗ್ರಿ ಆಗಬೇಕಲ್ಲ. ಸ್ಪರ್ಶಕ ಮತ್ತು ತ್ರಿಜ್ಯದ ನಡುವಿನ ಕೋನ
ಆದ್ದರಿಂದ ಕೋನ ಒ ಪಿ ಎ ಅಷ್ಟೇ ಬೇಡ, 3 ಕೋನಗಳನ್ನು ಕೂಡಿಸ್ಬೇಡಿ ನಾವು. ಒ ಪಿ ಎ ಒಂದು ಪ್ಲಸ್ 45 ಒಂದು, ಆಮೇಲೆ ಎಷ್ಟು 90 ಡಿಗ್ರಿ ಒಂದು, ಅಷ್ಟು ಕೂಡಿಸಿದ್ರೆ ಎಷ್ಟು ಇರಬೇಕು? 180 ಡಿಗ್ರಿ ಇರಬೇಕಿಲ್ಲ? ಹಾಂ, ಕೋನ್ ಒ ಪಿ ಎ ಪ್ಲಸ್ 90 45 ಕೂಡಿಸಿದ್ರೆ 135 ಇಕ್ಕೋಟು ಎಷ್ಟು ಆತಪ್ಪ ಅಂದರೆ 180 ಡಿಗ್ರಿ. ಈಗ 135 ಆ ಕಡೆ ಕಳ್ಸೋಣ. ಕೋನ್ ಒ ಪಿ ಎ ಎಷ್ಟಾಕತಿ ನೋಡಿ, 180 ಮೈನಸ್ 135, 180ರಾಗ 135 ಕಳೆದ್ರೆ 45 ಅಲ್ಲ, 45 ಹೌದಿಲ್ಲ? ಕೋನ್ ಒ ಪಿ ಎ ಎಷ್ಟಾಯ್ತು? 45 ಆಯ್ತು. ಇಲ್ಲಿ ಆಪ್ಷನ್ ಇದಾಗ ಐತೆ ಎ ಸರಿಯಾಗಿರ್ತಕ್ಕಂಥ ಉತ್ತರ ಅನ್ನೋದನ್ನು ನೋಡ್ತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆ, ಇದು ರಿಪೀಟೆಡ್ ಪ್ರಶ್ನೆ ಇದೆ. ಆಮೇಲೆ 3 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ 2 ಸಮಾಂತರ ಸ್ಪರ್ಶಕಗಳ ನಡುವಿನ ದೂರ. ಸ್ವಲ್ಪ ಲಕ್ಷ ಕೊಡಬೇಕು. ಒಂದು ವೃತ್ತ ಇದೆ, ಇದು ಕೇಂದ್ರ, 3 ಸೆಂಟಿಮೀಟರ್ ತ್ರಿಜ್ಯ ಇದೆ. ಸಮಾಂತರ ಸ್ಪರ್ಶಕಗಳು ಯಾವಾಗ ಆಗ್ತಾವು? ಇದು ವ್ಯಾಸ ಹೇಳಿರಿ, ವ್ಯಾಸದ ಅಂತ್ಯಬಿಂದುನೊಳಗೆ ಹಿಂಗೆ ಸ್ಪರ್ಶಕಗಳನ್ನ ಹೇಳಿದ್ರೆ ಮಾತ್ರ ಅವು ಸಮಾಂತರ ಇರಬೇಕಲ್ಲ, ಹೌದಲ್ಲ? 3 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ 2 ಸಮಾಂತರ ಸ್ಪರ್ಶಕಗಳ ನಡುವಿನ ದೂರ. ಇದು 3 ಸೆಂಟಿಮೀಟರ್ ಆಯಿತು, ಇದು 3 ಸೆಂಟಿಮೀಟರ್ ಅಂದರೆ ಟೋಟಲ್ ಎಷ್ಟು ಆಕತಿ? 6 ಸೆಂಟಿಮೀಟರ್ ಆಕತಿ. ಇದು ಎಲ್ಲಿದೆ ನಮ್ಗೆ? ಆಯ್ಕೆ ಡಿನಲ್ಲಿದೆ. ಡಿ 6 ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ.